ಸರ್, ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ರಾಜಕಾರಣಿಗಳು, ಹಗರಣಗಳು ಎಲ್ಲದೂ ಬಯಲಿಗೆ ಬರ್ತಾ ಇದೆ ಸರ್. ನೀವು NGO ಇಂದಾಗಿ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಇದ್ರ ಬಗ್ಗೆ? ಜೈ ಬಿ ನಾನು ಹೇಳ್ತಾ ಇದ್ದೀನಿ ಸರ್, ರಾಜಕಾರಣಿಗಳು 2 ತಿಂಗಳಿಂದ ಅವರು ಮಾಡೋ ಕೆಲಸಗಳು ರಾಜಕಾರಣಿಗಳದ್ದೇ ಒಂದು ಆಟ ಆಗೋಗ್ಬಿಟ್ಟಿದೆ. ಇದು 2 ತಿಂಗಳಿಂದ ಕಾರಣ ಏನಂದರೆ ಅವರು ಸಂಸ್ಥೆಯಲ್ಲಿ ಏನೂ ನಡೀತಾ ಇಲ್ಲ. ಇಲ್ಲಿ 2 ತಿಂಗಳಿಂದ ಹಗರಣ ಅನ್ನೋದು ಒಂದು ದೊಡ್ಡ ಹಗರಣ. ಇದು 11,000 ಕೋಟಿ ಅಂದರೆ 11,000 ಕೋಟಿ ಅಂದರೆ ಹಗರಣದಲ್ಲಿ ಅಂದರೆ ಅದು ಇವರು 5 ಫ್ರೀಡಮ್ ಕೊಟ್ಟವರಲ್ಲ, ಫ್ರೀಯಾಗಿ ಕೊಟ್ಟಿರೋದಲ್ಲ. ಅದರಲ್ಲಿ SC/ST ಫಂಡುಗಳಾಗಲಿ, OBC ಆಗಲಿ, ಈ ಫಂಡ್ಗಳೆಲ್ಲ 11,000 ಕೋಟಿ ಕೊಟ್ಟಿರೋದು ಇದು ದುರುಪಯೋಗ. ಇದು ಅವರ ಮೇಲೇ ಇದೆ. ಇದು ರಾಜಕಾರಣಿಗಳ ದುರುಪಯೋಗ. ಹಿಂದೆ ರಾಜಕೀಯ ವ್ಯಕ್ತಿಗಳಾಗಲಿ, ಈ ರಾಜಕೀಯ ವ್ಯಕ್ತಿಗಳಾಗಲಿ, ನಾನು ಕೇಳ್ತಾ ಇರೋದು ರಾಜಕೀಯ ವ್ಯಕ್ತಿಗಳ ಪ್ರಕಾರವಾಗಿ ಒಂದು ನಮ್ಮ NGOಗಳು ಸರಿಸಮಾನವಾಗಿ ಇರಬೇಕು. ನಾನು ಹೇಳ್ತಾ ಇದ್ದೀನಿ, ನಾನು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸು ಕೆಲಸವನ್ನು 12 ವರ್ಷ ನಾನು ಕಷ್ಟಪಟ್ಟು ಮಾಡಿದ್ದೀನಿ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸು ನನಗೆ ರಾಜಕಾರಣಿಗಳು ನನಗೆ ಸಪೋರ್ಟ್ ಮಾಡವ್ರೆ, ಮತ್ತು ಅಧಿಕಾರಿಗಳು ನನಗೆ ಸಪೋರ್ಟ್ ಮಾಡಿ 12 ವರ್ಷಕ್ಕೆ ನಾನು ಎಷ್ಟೊಂದು ಖರ್ಚು ಮಾಡಿದ್ದೀನೋ ಅಂದರೆ ನಾನು 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ. ನನ್ನ ವೈಯಕ್ತಿಕವಾಗಿ ನನ್ನ ಸ್ವಂತ ದುಡ್ಡುಗಳನ್ನು 3 ಕೋಟಿ ರೂಪಾಯಿ NGO ಕೆಲಸಗಳು ಮಾಡಿದ್ದೀನಿ. ಯಾಕಂದರೆ ಈ ಒಂದು ಸಮಸ್ಯೆ ಮಾಡಬೇಕಾದ್ರೆ NGOಗಳು ತುಂಬ ಕಷ್ಟ ಅಂತ ನನಗೂ ಈಗಲೂ ಗೊತ್ತಾಗ್ತಾಯಿದೆ, ಎಲ್ಲರಿಗೂ ಗೊತ್ತಾಗ್ತಾಯಿದೆ. ನಾನು ಕೇಳೋದು ಏನಂದರೆ NGOಗಳಿಗೆ ಹೇಳ್ತಾ ಇದ್ದೀನಿ, ನೀವು NGO ಕೆಲಸಗಳು ಮಾಡ್ತಾಯಿದ್ದೀರಾ, ನಿಮ್ಮ ಸಂಸ್ಥೆ ಹಿಂದ್ಗಡೆ ಯಾವ ಥರ ಇದೋ ನಿಮಗೆ ಚೆನ್ನಾಗಿ ಗೊತ್ತು. NGOಗಳೇ ಏನಂದರೆ ಕಾರಣ, ಒಂದು ಸಂಸ್ಥೆ ಮಾಡಬೇಕಾದ್ರೆ ನಮ್ಮನ್ನು ನಂಬಿಕೊಂಡು ಹಿಂದ್ಗಡೆ ತುಂಬ ಜನ ಇದ್ದಾರೆ. ಒಂದು ನಾನು ಹೇಳ್ತಾ ಇದ್ದೀನಿ, ರಾಜಕೀಯ ವ್ಯಕ್ತಿ ಹತ್ರ ಹೋದರೆ ಕನ್ನಡಿ ತೋರಿಸ್ತಾನೆ. ನಮ್ಮ ಕನ್ನಡಿ ಇರುತ್ತಲ್ಲ, ನಿಮ್ಮ ಮುಖ ನೋಡೋ ಕನ್ನಡಿ ತೋರಿಸ್ತಾನೆ. ಅವರು ಹಿಂದ್ಗಡೆ ಇರ್ತಾರೆ ರಾಜಕೀಯ ವ್ಯಕ್ತಿಗಳು, ನಾವು ಮುಂದ್ಗಡೆ ಇರ್ತೀನಿ. ನೀನು ಚೆನ್ನಾಗಿದ್ಯೋ ಅಂತ ನಮಗೆ ಕನ್ನಡಿ ತೋರಿಸ್ಬಿಟ್ಟು ಹಗರಣದಲ್ಲಿ ನಮ್ಮನ್ನು ಇಟ್ಕೊಂಡು ಅವರು ಉದ್ಧಾರ ಆಗ್ತಾಯಿದ್ದಾರೆ. ಇದು ಒಂದು ನಾನು ಫಸ್ಟ್ ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ. ಇದು NGOಗಳು ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, NGOಗಳಿಗೆ ಎಲ್ಲರಿಗೂ ಮಾನವತ್ವದಿಂದ ನಾನು ಹೇಳ್ತಾ ಇದ್ದೀನಿ. ನಾವು ಕರೆಕ್ಟಾಗಿ ಇದ್ದಿದ್ದರೆ ಇಷ್ಟೊತ್ತಿಗೆ ಇಷ್ಟು ನಡೀತಾ ಇರಲಿಲ್ಲ, ಇದು ನಡೀತಾ ಇರಲಿಲ್ಲ. ಅದರಿಂದನೇ ನಾನು ಈಗ ಹೇಳ್ತಾ ಇದ್ದೀನಿ. ಏನಂದರೆ ಕಾರಣ, ಫಸ್ಟು ನಮ್ಮ NGOಗಳು, ನಮ್ಮ ಕಾರ್ಯಕರ್ತಗಳು ಒಂದು ಗಟ್ಟಿಯಾಗಿತ್ತು. ಇದು ಸುಪ್ರೀಂ ಕೋರ್ಟ್ಗೆ ಹಾಕಿದರೆ ಒಂದು ಕ್ಷಣದಲ್ಲಿ ಆಗ್ತಾಯಿತ್ತು. ರಾಜಕೀಯ ವ್ಯಕ್ತಿಗಳು ಬೇಕಾಗಿಲ್ಲ. ಇದು ರಾಜಕೀಯ ವ್ಯಕ್ತಿಗಳು ಯಾರನ್ನಾಗಲಿ, ಯಾವ ರಾಜಕೀಯನಾಗಲಿ, BJPನಾಗಲಿ, JDS ಆಗಲಿ, ಮತ್ತು ಕಾಂಗ್ರೆಸ್ ಆಗಲಿ, ಬೇರೆಯವ್ರು ಯಾರನ್ನಾಗಲಿ 1-2 ತಿಂಗಳು ಬೇಕಾ? ಇದು ನಾವು NGOಗಳು ಎಲ್ಲ ಸರಿಸಮಾನವಾಗಿದ್ದು ಒಂದು ಕೇಸನ್ನು ಪುಟಪ್ ಮಾಡಿ ಹಾಕಿದರೆ ಇದು ಯಾವಾಗಲೂ ಆಗೋಗ್ಬೇಕಾಯ್ತು. ಅವ್ರಿಗೂ ಭಯ ಇತ್ತು. ನೆಕ್ಸ್ಟ್ ಜನ್ಮ ಅಯ್ಯೋ ಇದು ಬೇಡಪ್ಪ ಅಂತ ಹೇಳಿ ನೆಕ್ಸ್ಟ್ ಅವ್ರಿಗೆ ಭಯ ಇಡ್ತಾಯಿತ್ತು. ಯಾಕಂದರೆ ಇದು ಒಂದು SCನಾಗಲಿ, STನಾಗಲಿ, ಯಾರನ್ನಾಗಲಿ ಒಬ್ಬ ಓದ್ಕೊಳ್ಳೋಕ್ಕೆ ಸ್ಕೂಲ್ ಫೀಸ್ ಇಲ್ಲಾಂದರೆ ಎಷ್ಟು ಕಷ್ಟಪಡಬೇಕು, ಪಾತ್ರ ತೊಳಿಬೇಕು. ಅಯ್ಯಮ್ಮ ಅವ್ರು ಕೊಡೋ ದುಡ್ಡನ್ನು ತೊಗೊಂಬಂದು ಸ್ಕೂಲ್ ಫೀಸ್ಗಳು ಕಟ್ಕೋಬೇಕು, ಮತ್ತು ಮನೆ ಬಿದ್ದಿರೋದು ಮನೆ ಕಟ್ಸ್ಕೋಬೇಕು. ಎಷ್ಟೊಂದು ತೊಂದರೆಗಳಿದೆ. ರಾಜಕಾರಣಿಗಳು ಇಷ್ಟು ದುಡ್ಡನ್ನು ಇಷ್ಟು ಇದು ಮಾಡಿದಾರಲ್ಲ, ಇದು ಮತ್ತೆ ಎಲ್ಲಿಂದ ತರ್ತಾರೆ ಈ ದುಡ್ಡು? ಸರಿಯಿಂದ ಕೊಡೋಕ್ಕೂ ಆಗುತ್ತಾ ಇದು? ಸರಿಗ NGOಗಳು ಜನರಿಗೆ, ನಾಗರಿಕರಿಗೆ ಸಹಾಯ ಮಾಡೋದು ಬಿಟ್ಟು ರಾಜಕೀಯ ವ್ಯಕ್ತಿಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವು ನೇರವಾಗಿ ಆರೋಪ ಮಾಡ್ತಾ ಇದ್ದೀರಾ? ಆರೋಪನೇ ಸರ್, ಅದು 100% ಆರೋಪ. NGOಗಳು ರಾಜಕೀಯ ವ್ಯಕ್ತಿಗಳ ಹಿಂದನೇ ಹೋಗ್ತಾ ಇದ್ದಾರೆ. 101% ಹೇಳ್ತಾ ಇದ್ದೀನಿ. ಇದಕ್ಕೂ ಮುಂಚೆ ಕೂಡ ಹೇಳ್ತಾ ಇದ್ದೀನಿ, ಸಫಾಯಿ ಕರ್ಮಚಾರಿಗಳಾಗಲಿ, ಮತ್ತು OBCನಾಗಲಿ, ಯಾರನ್ನೇ ಆಗಲಿ, ದಯವಿಟ್ಟು ರಾಜಕೀಯ ವ್ಯಕ್ತಿಗಳಿಂದ ಇದ್ದರೆ ನಮ್ಮ ಕೆಲಸಗಳು ಏನೂ ನಡೆಯಲ್ಲ ಅಂತ ಹೇಳ್ತಾ ಇದ್ದೀನಿ. ಸರ್, ಈಗ ರಾಜಕೀಯ ವ್ಯಕ್ತಿಗಳಿಂದ NGOಗಳು ಏನಕ್ಕೆ ಹೋಗ್ತವೆ? ಏನಂದರೆ ರಾಜಕೀಯ ವ್ಯಕ್ತಿಗಳು ಇಟ್ಕೊಂಡು ಅಲ್ಲಿ ಹೋಗ್ತಾರಲ್ಲ, ಅವ್ರ ಹಿಂದ್ಗಡೆ ಇದ್ದು ಅವ್ರ ಹತ್ರ ಒಂದು 4-5 ಲೆಟರ್ ಡೇಟ್ ಕೊಟ್ಕೊಂಡು ಅವ್ರ ಚಿಲ್ಲರೆ ಕೆಲಸಗಳು ಮಾಡ್ಕೊತಾರೆ. ಅದೇ ಅಧಿಕಾರಿಗಳ ಹತ್ರ ಹೋಗಿ ನಾವು ಟೇಬಲ್ ತಟ್ಟಿ ಮಾಡಿಸಿದ್ರೆ ಅಲ್ಲಿ ಎಲ್ಲರಿಗೂ ಅನ್ನ ಸಿಗುತ್ತೆ. ನಾನು ಹೇಳ್ತಾ ಇರೋದು, ನೀನು ಮಾಡೋ ಕೆಲಸವನ್ನು ನೀನು 10 ಜನಕ್ಕೆ ಮಾಡ್ತಾ ಇದೆಯಾ, ಇಡೀ ರಾಜ್ಯಕ್ಕೆ ಬೇಕಾದರೆ ನಾವೆಲ್ಲರೂ ಸೇರಿ ಮಾಡಿದರೆ ಆ ದುಡ್ಡೆಲ್ಲರಿಗೂ ಸೇರುತ್ತೆ. ಈಗ ಒಂದು ಪಾಯಿಂಟ್ ಹೇಳ್ತೀನಿ, OBC ಅವರಿಗೆ ದುಡ್ಡು ಕರೆಕ್ಟಾಗಿ ಹೋಗ್ತದೆ, SC/STಗಳಿಗೆ ಯಾಕೆ ಹೋಗ್ತಾ ಇಲ್ಲ? ಫಸ್ಟ್ ಒಂದು ಪಾಯಿಂಟ್ ಹೇಳ್ತೀನಿ, OBCಗಳು ದುಡ್ಡನ್ನು ಆ ಸಂಸ್ಥೆಗಳಿಗೆ ಕರೆಕ್ಟಾಗಿ CM ಫಂಡಲ್ಲೇ ನಾವು ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ. ಅದರಿಂದನೇ ನಮ್ಮ SC/ST ದುಡ್ಡುಗಳನ್ನು ಅಧಿಕಾರಿಗಳಾಗಲಿ, ರಾಜಕೀಯ ವ್ಯಕ್ತಿಗಳಾಗಲಿ ಈ ಥರ ದುರುಪಯೋಗಿಸ್ಕೊಳ್ಳೋದು. ಇದರಿಂದ ನಾನು ಒಪ್ಕೊಳ್ಳೋದಿಲ್ಲ. NGOಗಳಲ್ಲಿ ನಾವು ಸರಿಸಮಾನಾಗಿದ್ರೇ ನೆಕ್ಸ್ಟು ಜನ್ಮಕ್ಕೂ ನಮ್ಮ ಸಮಸ್ಯೆ ದುಡ್ಡನ್ನು ಯಾವ ಥರ ತೀರ್ಮಾನ ಮಾಡ್ಕೋಬೇಕು, ಯಾವ ಥರ ಇರಬೇಕು, ಇದು ಒಂದು
ನಾನು ಹೇಳ್ತಾ ಇದ್ದೀನಿ, ಇದು ಸರಿ ಮಾಡಿಕೊಂಡ್ರೆ ನೆಕ್ಸ್ಟ್ ಜನ್ಮಲಾದರೂ ನಾವು ನಮ್ಮ ಮಕ್ಕಳು ಚೆನ್ನಾಗಿರ್ತೀವಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಜೈ.